ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಸುರೇಶ್ ಅಂತ. ಓಕೆ. ರೇಣುಕಮ್ಮ ತಟ್ಟೆ ಇಡ್ಲಿ ಯಾವಾಗ ಶುರುವಾಗಿದ್ದು? 1959. 1959. ಓಕೆ. ಆವಾಗಿಂದ ಕಂಟಿನ್ಯೂಸ್ ಆಗಿ ರನ್ ಮಾಡ್ಕೊಂಡು ಶುರು ಮಾಡಿದ್ದು ಯಾರು ಸರ್? ನಮ್ಮ ತಾತ ನಂಜಪ್ಪ ಅವರು ಅಂತ, BP ನಂಜಪ್ಪ ಅಂತ. ಓಕೆ. ಆಕ್ಚುಲಿ ಇದು ತಟ್ಟೆ ಇಡ್ಲಿ ಸ್ಟಾರ್ಟ್ ಮಾಡಿದ್ದು, ಎಕರೆ ಇಡ್ಲಿ ಮೊದಲು ಸ್ಟಾರ್ಟ್ ಮಾಡಿದ್ದು ನಮ್ಮ ತಾತ. ಎಕರೆ ಇಡ್ಲಿ ದೊಡ್ಡ ತಟ್ಟಿನಲ್ಲಿ ಎಕರೆ ಇಡ್ಲಿ ಅಂತ ಸ್ಟಾರ್ಟ್ ಮಾಡಿದ್ದು. ತಟ್ಟೆ ಇಡ್ಲಿ ಅಲ್ಲ, ಅದಕ್ಕಿಂತ ದೊಡ್ಡದು. ಅರ್ಧ ಎಕರೆ, 1/4 ಎಕರೆ ಹಂಗೆ ಕೊಡ್ತಾ ಇದ್ವಿ. ಆಮೇಲೆ ನಮ್ಮ ಫಾದರ್ ಬಂದ್ಮೇಲೆ ಇದು ಸಣ್ಣ ಇಡ್ಲಿ ಮಾಡಿ ಬಿಸಿ ಇಡ್ಲಿಗೆ ಕನ್ವರ್ಟ್ ಮಾಡಿ ಮಾಡ್ತಾ ಇದ್ವಿ. ಸಿಕ್ಕಾಪಟ್ಟೆ ಕೇಳಿದೀನಿ ಸರ್, ಬೆಂಗಳೂರಲ್ಲಿ ಇಲ್ಲಿ ಹುಡ್ಕೊಂಡು ಬಂದು ತಿಂತಾರೆ ಅಂತ ಕೇಳಿದೀನಿ. ಖಂಡಿತ ಎಲ್ಲ ಫಿಲ್ಮ್ ಆಕ್ಟರ್ಸ್ ಬರ್ತಾರೆ, ಪೊಲಿಟಿಷಿಯನ್ಸ್ ಬರ್ತಾರೆ, ವೆರಿ ಗುಡ್ ಕಸ್ಟಮರ್ಸ್. ಸುಮಾರು ಹೋಟ್ಲುಗಳಿದೆ ರೇಣುಕಮ್ಮ ಹೆಸರಲ್ಲಿ. ಇದೆ ಫಸ್ಟ್ ಹೋಟ್ಲು ಸ್ಟಾರ್ಟ್ ಮಾಡಿದ್ದೀವಿ. ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ? ಇಡ್ಲಿ ಸಿಗುತ್ತೆ, ವಡೆ, ದೋಸೆ, ಲೆಮನ್ ರೈಸ್, ಬಾತ್, ಪೂರಿ ಎಲ್ಲ ಕಡೆ ಎಲ್ಲ ತರ ಸಿಗುತ್ತೆ. ಇಷ್ಟು ಐಟಮ್ ಸಿಗೋದು. ಮಧ್ಯಾಹ್ನ ಸೇಮ್ ಕಂಟಿನ್ಯೂ